ಇನ್ನ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ, ಈ ರಾಶಿ ಲಗ್ನ ಇರತಕ್ಕಂಥ ಪರಾಭವ ನಾಮ ಸಂವತ್ಸರ ಯುಗಾದಿಯ ಒಂದು ಹೊಸ ವರ್ಷದ ಫಲ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ಮಿಥುನದಲ್ಲಿ ಗುರು ಇರೋದ್ರಿಂದ ಗುರುವಿನ ಒಂದು ಬದಲಾವಣೆಯ ಸಂಚಾರದ ನಂತರ ಇವರಿಗೆ ಅನುಕೂಲಪ್ರದ ಆಗುವಂಥದ್ದು. ಈಗ ಇಷ್ಟು ದಿನ ಗುರುಗಳೇ ನಮಗೆ ವೃಶ್ಚಿಕ ರಾಶಿ ಯಾವುದೋ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗ್ತಾ ಇಲ್ಲ, ಏನೇ ಒಂದು ಕೆಲಸ ಕಾರ್ಯಗಳು ಕೈ ಹಾಕಿದ್ರು ಕೂಡ ಡಿಲೇ ಆಗ್ತಾ ಇದೆ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇದೆ, ಸಾಲಗಾರರ ಒಂದು ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ, ನಾವು ಸಾಲವನ್ನು ಮಾಡ್ಕೊಂಡಿದ್ದೀವಿ ತೀರ್ಸೋಕ್ಕಾಗ್ತಾ ಇಲ್ಲ, ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳಾಗ್ತಾ ಇದೆ ಅಂತ ಅಂತಿದ್ದೀರೋ. ಯಾಕಪ್ಪ ಅಂತಂದರೆ ಮೀನರಾಶಿಯಲ್ಲಿ ಶನಿಸ್ಥಿತರಾಗಿರೋದ್ರಿಂದ ನಿಮ್ಮ ಒಂದು ರಾಶಿಯಿಂದ ಪಂಚಮದಲ್ಲಿ ಶನಿಸ್ಥಿತರಾಗಿದ್ದ ಪಂಚಮಾರಾಶಿ ದೋಷ ಉಂಟಾಗ್ತದೆ. ಹಾಗೆ ಗುರುವಿನ ಒಂದು ಅನುಗ್ರಹ ಇಲ್ಲದಲೇ ಇರೋದ್ರಿಂದ ಈ ಒಂದು ಸಮಸ್ಯೆಗಳು ನಿಮಗೆ ಯಥೇಚ್ಛವಾಗಿ ಕಾಣುವಂಥದ್ದು ಆಗಿರುತ್ತೆ. ಆದರೆ ಜೂನ್ 1ನೇ ತಾರೀಕು ನಂತರ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುವಂಥದ್ದು, ವಿವಾಹಗಳಾಗುವಂಥದ್ದು, ಮಂಗಳ ಕಾರ್ಯಗಳಾಗುವಂಥದ್ದು, ಯಾವುದೇ ಒಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಅಡೆತಡೆ ಉಂಟಾಗಿದ್ರೆ ಅವೆಲ್ಲವೂ ಕೂಡ ಬಗೆಹರಿದು ಅನುಕೂಲಪ್ರದ ಆಗಿರತಕ್ಕಂಥದ್ದು ಆಗ್ಬೋದು ಅಂತೇಳಿ ಗೋಚಾರ ಫಲಗಳಂತೆ ನಾವು ಗಮನಿಸಬಹುದಾಗಿದೆ. ಹಾಗೆ ಅದೇ ರೀತಿಯಲ್ಲಿ ಯಾರೆಲ್ಲ ತುಂಬ ದಿನಗಳಿಂದ ನಾವು ಏನಾರ ಒಂದು ಸಮಸ್ಯೆಗಳಿಂದ ಬಗೆಹರಲೇಬೇಕು ತುಂಬ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ, ಇದು ವರ್ಷಗಳಿಂದ ಬಂದಿರತಕ್ಕಂತಹ ಸಮಸ್ಯೆ, ಫ್ಯಾಮಿಲಿ ಮ್ಯಾಟ್ರಿ ಗುರುಜಿ, ಅಥವಾ ಇದು ನಮಗೆ ಸೇರ್ಬೇಕಾಗಿರ್ತಕ್ಕಂಥದ್ದು ಆಭರಣಗಳಾಗಿರ್ಬೋದು, ಅಥವಾ ಇನ್ಯಾವುದೇ ಒಂದು ಕಂಪ್ನಿ ಕೆಲಸ ಕಾರ್ಯಗಳಿಗೆ ನೀವು ಪಡ್ಕೋಬೇಕು ಅಂತ ನೀವು ತುಂಬ ವರ್ಷಗಳಿಂದ ಪ್ರಯತ್ನ ಮಾಡ್ತಿದ್ರೆ ಈ ಒಂದು ವರ್ಷದಲ್ಲಿ ಆ ಒಂದು ಕನಸು ನನಸಾಗುವಂಥದ್ದು ಆಗ್ತಾ ಹೋಗುತ್ತೆ. ಇದಕ್ಕೆ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ವಿಶೇಷವಾಗಿ ಆಂಜನೇಯ ಸ್ವಾಮಿಯ ಒಂದು ಆರಾಧನೆ. ನೀವು ಆಂಜನೇಯ ಸ್ವಾಮಿಯ ಒಂದು ಪ್ರತಿ ಮಂಗಳವಾರ ಮತ್ತು ಶನಿವಾರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಕೇಸರಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಕೊಟ್ಟು, ಸಿಹಿ ಪದಾರ್ಥಗಳನ್ನು ಕೊಟ್ಟು, ಅಥವಾ ವಸ್ತ್ರಾಭರಣಗಳನ್ನು ನೀಡೋದ್ರಿಂದ, ಅಲ್ಲಿ ಹನುಮಾನ್ ಚಾಲಿಸ ಪಠನೆಯನ್ನು ಮಾಡೋದ್ರಿಂದ, ಅಲ್ಲಿ ಯಾರೆಲ್ಲ ಸನ್ಯಾಸಿಗಳು ಬ್ರಹ್ಮಚಾರಿಗಳಿರ್ತಾರೆ ಅವರಿಗೇನಾದರೂ ಅವರಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ವಸ್ತ್ರಗಳನ್ನು ಕೊಡುವಂಥದ್ದು, ಆಹಾರಗಳನ್ನು ಕೊಡುವಂಥದ್ದು, ಅಥವಾ ಇನ್ನೇನಾದರೂ ದಾನಗಳನ್ನು ಮಾಡಿದ್ರೆ ನಿಮಗೆ ವಿಶೇಷವಾಗಿರ್ತಕ್ಕಂತಹ ಫಲಗಳು ದೊರೀತಾ ಹೋಗುತ್ತೆ. ಜೂನ್ 1ನೇ ತಾರೀಕು ತನಕ ಏನು ಸಮಸ್ಯೆಗಳಿರುತ್ತೆ ಅದಕ್ಕೂ ಕೂಡ ಇದು ಪರಿಹಾರ ಆಗಿರ್ತಕ್ಕಂಥದ್ದು. ಈ ಒಂದು ಕಾರ್ಯಗಳನ್ನು ಮಾಡಿ ಖಂಡಿತ ನಿಮಗೆ ಬೇಗ ಅನುಕೂಲ ಆಗುವಂಥದ್ದು ಆಗ್ತಾ ಹೋಗುತ್ತೆ. ಶುಭವಾಗಲಿ, ಶುಭಮಸ್ತು.